ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬೆಳಿಗ್ಗೆ ವಿಡಿಯೋ ಮಾಡಿದ್ದೀನಿ. ಅಮ್ಮ ಕೂಡ ಸ್ಪೆಷಲಾಗಿ ಇವತ್ತು ಪೊರಿಯಡೆ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿಯಾದ ಪೊರಿಯಡೆ. ಈ ಮಳೆಗೆ ಈ ಥರ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಇದು ತುಂಬಾ ಫೇವ್ರೇಟ್, ನನ್ನ ಫೇವ್ರೇಟ್ ತಿಂಡಿ ಇದು. ಅದಕ್ಕೆ ಅಂತ ಅಮ್ಮ ಮಾಡಿದ್ದಾರೆ. ಅದು ಯಾವ ರೀತಿ ಮಾಡಿದ್ದಾರೆ ಅಂತ ಬನ್ನಿ ನೋಡ್ಕೊಂಬರ. ಪೊರಿಯಡೆ ಮಾಡಲಿಕ್ಕೆ ನಿನ್ನೆ ರಾತ್ರಿ ಅಮ್ಮ 3 ಗ್ಲಾಸ್ ಆಗುವಷ್ಟು ಕುಚ್ಚಿಗೆ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ರು. ಅದನ್ನೀಗ ಬೆಳಿಗ್ಗೆ 3 ಸಲ ಅದನ್ನು ವಾಶ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನೀಗ ನೆಕ್ಸ್ಟ್ ಗ್ರೈಂಡರ್ಗೆ ಹಾಕ್ತಾರೆ. ಕಡಿಯೋ ಕಲ್ಲಲ್ಲಿ ಮಾಡಿದ್ರು ಇನ್ನೂ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ಅದು ನಮ್ಮನೇಲಿ ಇಲ್ಲ ಅದು ಕಡಿಯೋ ಕಲ್ಲು, ಹಾಗಾಗಿ ಗ್ರೈಂಡರ್ಗೆ ಹಾಕ್ತಾ ಇದ್ದಾರೆ ಅದನ್ನು. ಇದೀಗ ರೆಡಿ ಆಯಿತು. ಈಗ ನೆಕ್ಸ್ಟ್ 1 ಗಡಿ ಕಾಯಿ ತುರಿಯನ್ನು ತಗೊಂಡಿದ್ದಾರೆ. ಈಗ ಅದಕ್ಕೆ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಲಿಕ್ಕುಂಟು. ಈ ಕಾಯಿ ತುರಿಗೆ ಒಂದು 3 ಚಮಚ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಿದ್ದಾರೆ. ಇದಾದಮೇಲೆ ಇದೀಗ ಸೈಡಲ್ಲಿರಲಿ. ಈಗ ನೆಕ್ಸ್ಟ್ ಒಂದು ಬಾಳೆ ಎಲೆ ತಗೊಂಡಿದ್ದಾರೆ. ಅದನ್ನು ಸ್ವಲ್ಪ ಬಾಡಿಸಿ ತಗೊಂಡು ಅದರ ಮೇಲೀಗ ಇದನ್ನು 1 ಮುಷ್ಟಿ ಆಗುವಷ್ಟು ಹಿಟ್ಟನ್ನು ತಗೊಂಡು ಅದನ್ನು ಈ ಥರ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ರೌಂಡ್ ಶೇಪ್ ಬಂದರೆ ಸಾಕು. ಈ ಥರ ಫುಲ್ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು ಹಿಟ್ಟನ್ನು. ನಾವು ರೊಟ್ಟಿಯನ್ನು ಯಾವ ಥರ ತಡ್ತೇವೆ ಆ ಥರವೇ ಸ್ವಲ್ಪ ಆ ಥರ ಶೇಪ್ ಬಂದರೆ ಸಾಕು. ಆ ಥರ ತಟ್ಟಿದರೆ ಸಾಕು ಕೈಯಿಂದ. ಈಗ ನೆಕ್ಸ್ಟ್ ನಾವು ತಗೊಂಡಿರುವ ಕಾಯಿ ತುರಿ ಮತ್ತು ಸಕ್ಕರೆಯ ಮಿಶ್ರಣವನ್ನು ಇದಕ್ಕೆ ಮಿಡ್ಲಲ್ಲಿ ಫುಲ್ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಅದನ್ನು ಹಿಟ್ಟಿನ ಸುತ್ತ ಹಾಕಿದರೆ ಆಯ್ತು ಅದನ್ನು ಕಾಯಿ ತುರಿಯನ್ನು. ಈಗ ಅದನ್ನು ಬಾಳೆ ಎಲೆಯಿಂದ ಒಂದು ಸೈಡ್ ಫೋಲ್ಡ್ ಮಾಡಿದರೆ ಸಾಕು. ಒಂದು ಸೈಡ್ ಫೋಲ್ಡ್ ಮಾಡಿ ಅದನ್ನೀಗ ಓಪನ್ ಮಾಡಬೇಕು. ಸರಿ ತಟ್ಟಿ ಅದಲ್ಲೇ ಸೆಟ್ ಆಗ್ತದೆ. ಅದೀಗ ನೆಕ್ಸ್ಟ್ ಓಪನ್ ಮಾಡ್ತಿದ್ದಾರೆ. ಅಮ್ಮನಿಗೆ ಫಸ್ಟ್ ಅದು ಬಾಳೆ ಎಲೆಗೆ ಎಣ್ಣೆ ಹಾಕಲಿಕ್ಕೆ ಸ್ವಲ್ಪ ನೆನಪಾಯಿತು. ಹಾಗಾಗಿ ಅದು ಏಳಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಹಾಗಾಗಿ ನೆಕ್ಸ್ಟ್ ಮಾಡುವಾಗ ಸ್ವಲ್ಪ ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ರು. ಅದಾದಮೇಲೆ ಈಗ ಪುನಃ ಇದು ಮಾಡ್ತಿದ್ದಾರೆ, ರೊಟ್ಟಿ ಥರ ತಟ್ಟುತ್ತಿದ್ದಾರೆ ಕೈಯಿಂದ. ಅದೀಗ ಸಲೀಸಾಗಿ ಬಂತದ್ದು ಫೋಲ್ಡ್ ಮಾಡಿದಾಗ ತೆಗಿಲಿಕ್ಕೆ. ಇದು 2ನೇದ್ದು. ಹಾಗೆಯೇ ಫಸ್ಟ್ ಮಾಡಿದ ಹಾಗೆಯೇ ಅದಕ್ಕೆ ಫುಲ್ ಕಾಯಿ ತುರಿಯನ್ನು ಸ್ಪ್ರೆಡ್ ಮಾಡಿಕೊಳ್ಬೇಕು. ಇದು ಫಸ್ಟಿಗೆ ಮಾಡಿದಕ್ಕಿಂತ ಈಗ ಸ್ವಲ್ಪ ಒಳ್ಳೆ ನೀಟಾಗಿ ಬಂದಿದೆ, ಅದು ಎಣ್ಣೆ ಹಾಕಿದ್ರಿಂದ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದನ್ನೀಗ ನಾವು ಬಿಸಿಯಾದ ಕಾವಲಿಗೆ ಹಾಕಬೇಕು. ಫಸ್ಟಿಗೆ ಮಾಡಿದ್ದನ್ನು ಕೂಡ ಒಟ್ಟಿಗೆ ಹಾಕಿದ್ರು ಅಮ್ಮ, 2 ಕೂಡ. ನೋಡಿದಲ್ಲ ಯಾವ ರೀತಿ ಕಾಯ್ತಾ ಉಂಟಂತ. 2 ಸೈಡ್ ಕೂಡ ಒಳ್ಳೆ ಕಾಯಬೇಕು. ನಮ್ಮದು ಪೊರಿಯಡೆ ಕೂಡ ರೆಡಿ ಆಯಿತು. ಬೆಳಗಿನ ತಿಂಡಿ ತುಂಬಾ ಸಿಂಪಲ್ಲಾಗಿ ಮಾಡಿದ್ದಾರೆ ಅಮ್ಮ. ತುಂಬಾ ಈಸಿ ಕೂಡ ಇದೆ ಮಾಡಲಿಕ್ಕೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.